ಮತ್ ಇನ್ನೊಂದು ನಿಮಗೊಂದು ಪ್ರೋಗ್ರಾಮ್ ಕರ್ಕೊಂಡು ಹೋಗಿ ನೀ ಯಾರ ಅಂತ ಕೇಳೋದು ಅದು ಒಂದು ಸರಿಯಾಗಿ ಅವ ಆದ ಅನುಭವ ಅಂತೂ ಅದು ಬಹಳ ದೊಡ್ಡದು ಸರ್. ಬಹಳ 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 ಒಂದೊಂದ ಎರಡೆರಡ ಸುಮ್ನೆ ನಾವ್ ಯಾಕಂದ್ರೆ ಟಿವಿ ಒಳಗಿರಲ್ಲ, ಪೇಪರ್ದಾಗಿಲ್ಲ, ಪ್ರಚಾರದಲ್ಲಿಲ್ಲ. ಸುಮ್ನೆ ಅವರೇ ಸಾಮಾನ್ಯ ಕಲಾವಿದ ಇರ್ಬೇಕಂತೇಳಿ ಬಹಳ ವಿಚಿತ್ರವಾಗಿ ಫೋನ್ ಹಚ್ತಾರ. ಕೆಲವೊಬ್ರು ಮೊನ್ನೆ ಒಂದು ಮೇಡಮ್ ಫೋನ್ ಹಚ್ಚಿದ್ರು, ಯಾಕೆ ಒಟ್ಟು ಕನ್ನಡದಾಗ ಮಾತಾಡ್ಬೇಕಂತೇಳಿ. ಸುಮ್ಮನೆ ಹಿಂದಿದಾಗ ಮಾತಾಡಿದ್ರು, ಯಾಕಂದ್ರ ಕನ್ನಡ ಮಾತು ಎದ್ರ ನವ್ನಿಗೆ ತಿಳಿದಿಲ್ಲ ಅಂದ್ರೆ ದೊಡ್ಡ ಕಷ್ಟ ಆಗ್ಬಿಡ್ತದೆ. ಯಾಕೆ ಫೋನ್ ಹಚ್ಚ, ಹಲೋ ಗುಂಡಿ ಹೆಣನಾ? ಗುಂಡಿ ಹೆಣ ಇಡ್ರಿ ಫೋನ್ ಇಡು ಅಂತ ಹೇಳಿ ಇಟ್ಬಿಟ್ಟೆ. ಮತ್ ಹಚ್ಚದಳು, ಹಲೋ ಗುಂಡಿ ಹೆಣ. ನನಗ್ ಮೈಂಡಿಗೆ ಫ್ಲಾಶ್ ಆಯ್ತು, ಏನು ಈಕಿ ಗುಂಡಣ್ಣ ಅಲ್ಲಕ್ ಬರಲ್ಲಾಗ್ಯದ, ಗುಂಡಣ್ಣ ಅಲ್ಲಕ್ ಬರಲ್ಲಾಗ್ಯದ, ಗುಂಡಿ ಹೆಣ ಅಂತ ಅಲ್ಲಗತ್ತಾಳೆ. ನನಗೆ ಯಾವಾಗ ಗುಂಡಿ ತೋಡಿದ್ರು, ಹೆಣ ಯಾವಾಗ ಇಟ್ರು ಅಂತ ನಾನು ಆ ಗುಂಡಿ ಹೆಣ ಬಗ್ಗಿ 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 ಮೇಡಮ್ ನೀ ಎಲ್ಲಿದ್ದು ನಾ ಎಲ್ಲಿದ್ದೀನೋ ಬಗ್ಗಿದ್ ನಿನಗೆ ಹೆಂಗ್ ಗೊತ್ತಾಗಬೇಕು? ಒಂದು ವಿಡಿಯೋ ಕಾಲರೇ ಮಾಡು, ನಾ ಬಗ್ಗಿದರೆ ನಿನ್ಗೆ ಗೊತ್ತಾಗ್ತದ. ಆಕಿ ಏನಾಗ್ಯದ್ರಿ, ಡಿಗ್ಗಿ ಡಿಗ್ಗಿ ಅಂತ ಅಲ್ಲಕ್ ಬರಲ್ಲಾಗ್ಯಾದ. ನಮ್ ಸರ್ನೇಮ ಡಿಗ್ಗಿ ಇದೆ, ಸುಮ್ ತೆಗಿಬೇಕಂತ ವಿಚಾರ ಮಾಡಿ ಅನಿಸಿದ್ದು ಸರ್. ಮುಂದೆ ನಾ ಇದು ಡಿಗ್ಗಿ ಡಿಗ್ಗಿ ಅಂತ ಹೇಳಿ, ಯಾಕಂದ್ರ ಏನಾಗಿದ್ರಿ ಮೊನ್ನೆ ಒಬ್ಬ ನಾ ಹಿಂಗೆ ಮಾಡಿ ನಿಮ್ ಬಗ್ಗೆನೇ ಒಂದು ಕವನ ಬರ್ದೇನ್ರಿ ಅಂದ. ಬಂದ ಏನ್ ಬರ್ದಿರಿ? ಈ ಕವನದ ಶೀರ್ಷಿಕೆ ಡಿಗ್ಗಿ ಡಿಗ್ಗಿ. ನೀವೇನ್ ಕುಂತಿರಲ್ಲ ಚಪ್ಪಾಳೆ ಬಾರಿಸಿದ್ರೆ ಇದು ಗುಂಡಣ್ಣನವರಿಗೆ ಸುಗ್ಗಿ, ನಮ್ ಮನ್ಯಾಗ ಉಂಡಾರ ಅವರು ಹುಗ್ಗಿ, ನಾಳಿಗೆ ಅವ್ರ ಊರಾಗ ಹೋಗಿ ಇಡ್ತಾರ ಅವ್ರು ಡಿಗ್ಗಿ ಡಿಗ್ಗಿ ಅನ್ಬೇಕ್ರಿ. ಇವನು ನನ್ನ ಕವನ ಬರದ ನನಗೆ ಏನ ಒಂದೇಟ್ ಆಪರೇಷನ್ ಮಾಡ್ಲಕತ್ತಾನೆ ಅಂದ್ರ ಹಿಂಗಿರ್ತಾರ್ರಿ. ವರ್ಣನೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಯಾವಾಗ ನೆಲಕ್ ಬಡಿತಾರೋ ಗೊತ್ತಿಲ್ಲ. ಇದ್ರ ಮಧ್ಯೆ ಬಹಳ ಅನುಭವಗಳಾಗ್ಯಾವ್ರಿ. ಒಂದ್ ಅನುಭವನ ಎರಡ್ ಅನುಭವ, ಅವೆಲ್ಲವನ್ನ ಅದರದೇ ಒಂದು ಚಲೋ ಒಂದು ನೀವು ಇಂಟರ್ವ್ಯೂ ಮಾಡಿದ್ರಿ ಅಂದ್ರೆ ಅದೇ ಒಂದ್ 2 ತಾಸಿಂದ